ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ತುಂಬ ಇಂಪಾರ್ಟೆಂಟ್ ಮುಖ್ಯವಾದ ಒಂದು ಮಾಹಿತಿಯೊಂದಿಗೆ ಬಂದಿದ್ದೇನೆ. ಅದು ಏನಂದರೆ ನೀರು ನೀರು ನಮ್ಮ ದೇಹಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನು ನಾನಿಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಒಂದು ವೈದ್ಯಕೀಯ ಕಾಲೇಜಲ್ಲಿ ಅವ್ರ ಲೆಕ್ಚರರು ಕೇಳ್ತಾರೆ ಆ ಸ್ಟೂಡೆಂಟ್ಸಿಗೆ, ಈ ವಯಸ್ಸಾದವರಲ್ಲಿ ಅಥವಾ ಎಲ್ಡರ್ಸ್ ಅಲ್ಲಿ ಯಾಕೆ ಮಾನಸಿಕ ಗೊಂದಲ ಯಾಕೆ ಇರುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಒಬ್ಬೊಬ್ರು ವೈದ್ಯಕೀಯ ವಿದ್ಯಾರ್ಥಿಗಳು ಅಂದರೆ ಮೆಡಿಕಲ್ ಸ್ಟೂಡೆಂಟ್ಸು ಒಬ್ಬೊಬ್ಬರು ಒಂದೊಂದು ರೀಸನ್ ಹೇಳ್ತಾರೆ. ಇಲ್ಲ ಏಜ್ ಆಗಿರ್ತಾವು, ಅಥವಾ ಮೆಮೊರಿ ಪವರ್ ಲಾಸ್ ಆಗಿರುತ್ತೆ, ಇಲ್ಲ ಅಲ್ಜಿಮರ್ ಸ್ಟಾರ್ಟ್ ಆಗಿರುತ್ತೆ. ಇದು ಅಲ್ಜಿಮರ್ನ ಸ್ಟಾರ್ಟಿಂಗ್ ಪಾಯಿಂಟ್, ಇದು ಸ್ಟಾರ್ಟಿಂಗ್ ಸ್ಟೇಜ್ ಇದು, ಮತ್ತು ನರ್ವ್ಸ್ ಎಲ್ಲ ವರ್ಕ್ ಮಾಡೋದು ನಿಲ್ಲಿಸಿರ್ತವೆ. ಈ ಥರ ಒಬ್ಬೊಬ್ಬರು ಒಂದೊಂದು ರೀಸನ್ ಹೇಳ್ತಾ ಹೋಗ್ತಾರೆ. ಇದನ್ನು ಕೇಳಿದ ಆ ಮೆಡಿಕಲ್ ಸ್ಟೂಡೆಂಟ್ಸಿಗೆ ತುಂಬ ಅಂದರೆ ತುಂಬ ಶಾಕ್ ಆಗ್ತಾರೆ, ಆಘಾತಕ್ಕೆ ಒಳಗಾಗ್ತಾರೆ. ಯಾಕೆಂದರೆ ಇಷ್ಟು ಡಿಹೈಡ್ರೇಷನು ನಮ್ಮ ದೇಹದ ಮೇಲೆ ಇಷ್ಟು ಎಫೆಕ್ಟಿವ್ ಆಗಿ ಪರಿಣಾಮ ಬೀರುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಅವರು. ನೋಡಿ ಫ್ರೆಂಡ್ಸ್, ಇದೇನು ನೀರು ಕುಡಿಯೋದು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ. ನಿಮಗೆ ಸಿಲ್ಲಿ ಅಂತ ಅನಿಸ್ಬೋದು, ಬಟ್ ಇದನ್ನ ಈಸಿಯಾಗಿ ಅಂತ ತೊಗೊಳ್ಬೇಡಿ. ಯಾಕಂತಂದರೆ ನೀರಿಂದ ತುಂಬ ಕಾಯಿಲೆಗಳನ್ನ ಗುಣಪಡಿಸ್ಬೋದು, ಅಥವಾ ತುಂಬ ಕಾಯಿಲೆಗಳಿಂದ ಹೊರಗೆ ಬರ್ಬೋದು. ಸಿಲ್ಲಿ ಈಗ ಸಣ್ಣ ಸಣ್ಣ ವಿಷಯಗಳೇ ನಾಳೆ ದೊಡ್ಡದಾಗಿ ನಿಲ್ಲುತ್ತೆ. ಹಾಗಾಗಿ ದಯವಿಟ್ಟು ನೀರನ್ನು ಜಾಸ್ತಿ ಕುಡೀರಿ, ಮತ್ತು ನಾನು ಹೇಳೋ ಮಾಹಿತಿಯನ್ನು ನೆಗ್ಲೆಕ್ಟ್ ಮಾಡಬೇಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸ್ಪೆಷಲಿ ಹೇಳ್ತಾ ಇದ್ದೀನಿ, ನೀರು ಎಲ್ಲರಿಗೂ ಬೇಕು, ಎಲ್ಲ ಏಜ್ ಅವ್ರಿಗೂ. ಬಟ್ ಈ ವಯಸ್ಸಾದವರಲ್ಲಿ ಅಥವಾ ಚಿಕ್ಕ ಮಕ್ಕಳಲ್ಲಿ ಬಿಲೋ 6 ಇಯರ್ಸ್ ಇರ್ತಾರಲ್ಲ, ಅಂಥ ಮಕ್ಕಳಲ್ಲಿ ಈ ನಿರ್ಜಲೀಕರಣ ಅನ್ನೋದು ತುಂಬ ಅಂದರೆ ತುಂಬ ಬ್ಯಾಡ್ ಎಫೆಕ್ಟ್ ಕೊಡುತ್ತೆ ದೇಹಕ್ಕೆ. ಅದು ಏನಾಗುತ್ತೆ, ರೀಸನ್ಸ್ ಏನ ಅಂತಂದರೆ ಸಡನ್ನಾಗಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಯ್ತು ಅಂದರೆ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ, ಇಲ್ಲ ಕಡಿಮೆ ಆಗಿಬಿಡುತ್ತೆ ಸಡನ್ನಾಗಿ. ಮತ್ತು ಎದೆ ನೋವು ಬರುತ್ತೆ, ಹೃದಯ ಬಡಿತ ಜಾಸ್ತಿ ಆಗುತ್ತೆ, ಹಾರ್ಟ್ ಬೀಟು ರೇಟ್ ಜಾಸ್ತಿ ಆಗುತ್ತೆ, ಪಲ್ಸ್ ರೇಟ್ ಜಾಸ್ತಿ ಆಗುತ್ತೆ. ಮತ್ತು ಸಡನ್ನಾಗಿ ಮೂಡ್ ಸ್ವಿಂಗ್ ಆಗುತ್ತೆ, ಅಂದರೆ ಸಡನ್ನಾಗಿ ಉದ್ರೇಕಗೊಳ್ಳೋದು ಅಥವಾ ಸಿಟ್ಟು ಮಾಡ್ಕೊಳ್ಳೋದು, ಮತ್ತು ಸಡನ್ನಾಗಿ ಕೋಮಾ ಕೂಡ ಹೋಗ್ಬೋದು. ನಿರ್ಜಲೀಕರಣ ಅಂದರೆ ನೀರಿನ ಅಂಶ ದೇಹದಲ್ಲಿ ಕಡಿಮೆ ಇತ್ತು ಅಂದರೆ ಈ ಥರ ಎಫೆಕ್ಟ್ ಆಗ್ತಾವು. ಈಗ ನಮ್ಮನೆ ಹಿರಿಯರಲ್ಲಿ ಅವ್ರು ನೀರು ಕುಡಿಯೋದನ್ನೇ ಮರ್ತು ಬಿಡ್ತಾರೆ. ಪ್ರತಿ ಒಂದು ತಾಸಿಗೊಮ್ಮೆ ನೀರು ಕುಡಿತಾ ಇರಬೇಕು. ಬರೀ ನೀರಂತಲ್ಲ, ಜ್ಯೂಸು, ಹಣ್ಣುಗಳನ್ನ, ಎಳನೀರು, ಈ ಥರ ಈ ದ್ರವಾಹಾರನ ತಗೊಳ್ತಾ ಇರಬೇಕು. ಅವ್ರಿಗೆ 60ನೇ ವಯಸ್ಸಿಂದ ಇದು ಸ್ಟಾರ್ಟ್ ಆಗುತ್ತೆ. ಅವರಿಗೆ 50% ನೀರು ದೇಹದಲ್ಲಿ ತುಂಬ ಕಡಿಮೆ ಇರುತ್ತೆ, 50% ಕಡಿಮೆ ಇರುತ್ತೆ. ಆ್ಯಂಡು ಇದು ಮೆದುಳಿನ ಮೇಲೆ ತುಂಬ ಅಂದರೆ ತುಂಬ ಎಫೆಕ್ಟ್ ಬೀರುತ್ತೆ, ಇದು ಪರಿಣಾಮ ಬೀರುತ್ತೆ. ಮೆದುಳಲ್ಲಿ ನರಗಳನ್ನ ಸರಿಯಾಗಿ ಕೆಲಸ ಮಾಡೋಕ್ಕೆ ಬಿಡಲ್ಲ, ಮತ್ತು ಇಂಬ್ಯಾಲೆನ್ಸ್ ಆಗುತ್ತೆ. ನಾವು ಥಿಂಕಿಂಗ್ ಆಗಲಿ, ನಮ್ಮ ಮೂಡ್ ಸ್ವಿಂಗ್ ಆಗಲಿ, ಮತ್ತು ನಾವು ಭಾವನಾತ್ಮಕವಾಗಿ ಒಂಥರ ಅಭದ್ರತೆ, ಇನ್ಸೆಕ್ಯೂರಿಟಿ ಫೀಲ್ ಕಾಡುತ್ತೆ. ಮತ್ತು ಅವು ನೀವು ನೀರು ಕುಡಿಯೋದಿಲ್ಲಲ್ಲ, ನಮ್ಮದು ದೇಹ ಅಷ್ಟಕ್ಕೆ ಸೆಟ್ ಆಗಿಬಿಡುತ್ತೆ. ನೀವು ಮತ್ತೆ ನೀರು ಕಡಿಮೆ ಕುಡಿದು ಸಡನ್ನಾಗಿ ಜಾಸ್ತಿ ಕುಡಿಯೋಕ್ಕೆ ಹೋದರೆ ನಮ್ಮ ದೇಹ ತಡ್ಕೊಳ್ಳೋದಿಲ್ಲ. ನಮ್ಮದು ಅಂತಲ್ಲ, ಹಿರಿಯರ್ದು ಒಂದು 60ಕ್ಕಿಂತ ಮೇಲ್ಪಟ್ಟ ವಯಸ್ಸಿನವರಿಗೆ ಅದು ದೇಹ ತಡ್ಕೊಳ್ಳೋದಿಲ್ಲ. ಅವ್ರಿಗೆ ನೆನಪು ಕೂಡ ಆಗೋದಿಲ್ಲ ನೀರು ಕುಡಿಬೇಕು ಅಂತ. ಹಾಗಾಗಿ ಅವರು ಮರೆತರೂ ಕೂಡ ಮನೆಯಲ್ಲಿ ಇರುವಂಥ ಮಕ್ಕಳು, ಮೊಮ್ಮಕ್ಕಳು ಅವರಿಗೆ ನೀರು ಕುಡಿಯೋದನ್ನು ನೆನಪಿಸ್ಬೇಕು. ಪ್ರತಿ 1 ಗಂಟೆಗೊಮ್ಮೆ ಏನಾದರೂ ಸ್ವಲ್ಪ ಆಗೋಲ್ದಕ್ಕೆ ಹೆಲ್ದಿಯಾಗಿರ್ತಾರೆ. ನೀರು ಕುಡಿಲಿಲ್ಲ ಅಂದರೆ ಅನ್ಹೆಲ್ದಿ ಅಂತ ಹೇಳ್ತಿಲ್ಲ ನಾನು, ಬಟ್ ನೀರು ಕುಡಿತಾ ಇದ್ದರೆ ಇವಾಗ ಆರೋಗ್ಯವಾಗಿ ಅನಿಸುತ್ತೆ, ಮೇಲುಗಡೆ ಎಲ್ಲ ಚೆನ್ನಾಗಿದ್ದಾರೆ ಅಂತ ಅನಿಸುತ್ತೆ. ಬಟ್ಟು ಒಳಗೊಳಗೆ ಅದು ದೇಹ ನರಗಳು ಸುಡ್ತಾ ಇರ್ತಾವೆ, ವೀಕ್ ಆಗ್ತಾ ಇರ್ತಾವೆ. ಹಾಗಾಗಿ ನೀವು ಅವ್ರಿಗೆ ನೆನಪಿಲ್ಲ ಅಂದರೂ ಕೂಡ ನೀವು ಚಿಕ್ಕವರಾಗಿ ಅವರಿಗೆ ಪ್ರತಿ ಗಂಟೆಗೊಮ್ಮೆ ನೀರು ಕುಡಿಯೋಕ್ಕೆ ನೆನಪು ಮಾಡಬೇಕು. ಹಣ್ಣಿನ ರಸಗಳು, ನೀರು, ಮತ್ತು ಟೀ ಕಾಫಿ ಬೇಡ, ಎಳನೀರು, ಸೂಪ್ಗಳು, ನೀರಿನ ಅಂಶ ಜಾಸ್ತಿ ಇರುವಂಥ ಹಣ್ಣುಗಳು, ಎಸ್ಪೆಷಲಿ ಕಲ್ಲಂಗಡಿ ಹಣ್ಣು, ಈ ಕರ್ಬೂಜ ಹಣ್ಣು, ಈ ಥರ, ಮತ್ತು ತರಕಾರಿಗಳು, ಕ್ಯಾರೆಟು, ಸೌತೆಕಾಯಿ, ಈ ಥರ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ನೀರಿರುವಂಥದ್ದು ಜಾಸ್ತಿ ಕೊಟ್ಟರೆ ಅವರಿಗೆ ಬಾಡಿ ಬ್ಯಾಲೆನ್ಸ್ಡ್ ಆಗಿರುತ್ತೆ.
ನಾನು ನಿಮ್ಮಲ್ಲಿ ಇಷ್ಟೇ ಕೇಳ್ತಾ ಇರೋದು, ವಯಸ್ಸಾದವರಿಗೆ ಅವರಿಗೆ ಯಾವುದೂ ನೆನಪಿರೋದಿಲ್ಲ ಅಥವಾ ಆಸಕ್ತಿ ಇರೋದಿಲ್ಲ ಯಾವುದ್ರ ಮೇಲೆ, ಅದ್ರ ಜೀವನಾಸಕ್ತಿ ಜೀವನೋತ್ಸಾಹನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಅಂಥ ಟೈಮಲ್ಲಿ ಈಗ ನಾವು ಮಾಡಬೇಕಾದ ಕರ್ತವ್ಯ ಏನಂತಂದರೆ, ಅವರು ಪದೇ ಪದೇ ನೀರು ಕುಡಿತಾ ಇದ್ದಾರೋ ಇಲ್ವಾ, ಆಹಾರನ ತಗೊಳ್ತಾ ಇದ್ದಾರೋ ಇಲ್ವಾ ಅಂತ ನೀವು ಕೇರ್ ಮಾಡಬೇಕು. ಒಂದು ವೇಳೆ ನೀರಿನ ಅಂಶ ಅಥವಾ ದ್ರವಾಂಶ ಒಂದು ವೇಳೆ ದೇಹದಲ್ಲಿ ಕಡಿಮೆ ಆಯ್ತಂದರೆ ಅವರಿಗೆ ಒಂಥರ ಮಾನಸಿಕ ಕಿರಿಕಿರಿ ಆಗೋದು, ಖಿನ್ನತೆ ಉಂಟಾಗೋದು, ಉಸಿರಾಟದ ತೊಂದರೆ ಆಗೋದು, ಒಂಥರ ಆಯಾಸ ಬಂದೋ ಥರ ಆಗೋದು, ಅಥವಾ ಎದೆ ನೋವು ಬರೋದು, ಉಸಿರಾಡುವಾಗ ಎದೆ ನೋಯೋ ಥರ ಆ ಥರ ಫೀಲ್ ಆಗ್ಬೋದು. ಮತ್ತು ಸ್ವಲ್ಪ ನಡೆದಾಡಿದ್ರೂ ಕೂಡ ಉಸಿರಾಟದ ವೇಗ ಹೆಚ್ಚಾಗುತ್ತೆ. ಹಾಗಾಗಿ ನೀವು ಒಂದು ಟೈಮು ಸಾಲಿಡ್ ಫುಡ್ಡು ಸ್ಕಿಪ್ ಮಾಡಿದರೂ ಕೂಡ ಲಿಕ್ವಿಡ್ ಫುಡ್ನ ನೀವು ಫೀಡ್ ಮಾಡಬೇಕು. ಮತ್ತು ಈ ಬೇಸಿಗೆಯಲ್ಲಿ ಇನ್ನೂ ಜಾಸ್ತಿ ಬಿಸಿಲು ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಚಳಿಗಾಲ, ಮಳೆಗಾಲಕ್ಕಿಂತ ಜಾಸ್ತಿ ಅದೇ ಇದು ಲಿಕ್ವಿಡ್ ಫುಡ್ನ ನೀವು ಪ್ರಿಫರ್ ಮಾಡಬೇಕು ಒಂದು ಹಿರಿಯವರಿಗೆ. ನಾವು ಈ ನೀರು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ನಮ್ಮ ದೇಹನ ಫುಡ್ ತಗೊಳ್ಳುವಾಗ ನಮ್ಗೆ ಗೊತ್ತಿಲ್ಲದ ಟಾಕ್ಸಿನ್ಸು ಒಳಗಡೆ ಹೋಗ್ತಾವೆ. ಅಂದರೆ ಮಾಲಿನ್ಯಕಾರಕ ಗಾಳಿ, ಪೊಲ್ಯೂಟೆಡ್ ಏರಿಂದ, ಮತ್ತು ನಮ್ಮ ಆಹಾರದೊಳಗಿಂದ ನಾವೆಷ್ಟೇ ಕ್ಲೀನ್ ಮಾಡಿ ಊಟ ಮಾಡಿದರೂ ಕೂಡ ನಮಗೆ ಗೊತ್ತಿಲ್ದಂಗೆ ಬ್ಯಾಕ್ಟೀರಿಯಾಸ್ಗಳು, ಟಾಕ್ಸಿನ್ಸ್ಗಳು ನಮ್ಮ ಹೊಟ್ಟೆ ಒಳಗಡೆ ಹೋಗ್ತಾವೆ. ಅದು ನಮ್ಗೆ ಹೊರಗಡೆ ಹೋಗಬೇಕು. ಟಾಕ್ಸಿನ್ಸ್ ಅಂದರೆ ಬೆವರು ಮತ್ತು ಮಲದ ಮೂಲಕ ಹೋಗಬೇಕು. ಅದು ಹೋಗಬೇಕು ಅಂತಂದರೆ ನಾವು ನೀರನ್ನು ಜಾಸ್ತಿ ಕುಡಿಬೇಕು. ಅಂದರೆ ವಿಷಕಾರಿ ಪದಾರ್ಥಗಳು ದೇಹದಲ್ಲಿ ಇರುವಂತಹ ಟಾಕ್ಸಿನ್ಸು ಹೊರಗಡೆ ಹೋಗೋದಕ್ಕೆ ನೀರು ತುಂಬ ಅಂದರೆ ತುಂಬ ಸಹಾಯ ಮಾಡುತ್ತೆ. ಇಲ್ಲಾಂದರೆ ಒಳಗಡೆನೇ ಇದ್ದು ಕಿಡ್ನಿ ಸ್ಟೋನ್ಸ್ ಆಗ್ತಾವೆ. ಮತ್ತು ಈ ಭೇದಿ, ಡಿಸೆಂಟ್ರಿ ಅಂತ ಹೇಳ್ತಿಲ್ಲ, ಅದು ಸ್ಟಾರ್ಟ್ ಆಗುತ್ತೆ. ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಹೊರಗಡೆ ಕಳಿಸ್ಬೇಕು ಟಾಕ್ಸಿನ್ಸ್ ಅಂತಂದರೆ ತುಂಬ ನೀರು ಕುಡಿಬೇಕು. ಮತ್ತು ನೀರು ಕುಡಿಯೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಸಾಕಷ್ಟು ನೀರು ಹರಿದು ಹೋಗೋದ್ರಿಂದ ಮಲಬದ್ಧತೆಯನ್ನು ತಡೆಯುತ್ತೆ. ನೀರು ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ಸ್ ಆ್ಯಂಡ್ ಸ್ಕಿನ್ಗೂ ಮತ್ತು ಕೂದಲಕ್ಕೂ, ಚರ್ಮದ ಆರೋಗ್ಯ ಎಲ್ಲ ತಡೆಯುತ್ತೆ. ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿ ಮಾಡುತ್ತೆ. ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆಯನ್ನು ತಡೆಯುತ್ತೆ. ಬೇಕು ಅಂತ ಒಂದು ಕನ್ಕ್ಲೂಷನ್ನೇ ಹೇಳಬೇಕು ನೀರಿನ ಬಗ್ಗೆ ಅಂತಂದರೆ, ಇದು ಕೇವಲ ಹಿಂಗೆ ನಮಗೆ ಬಾಯಾರಿಕೆ ಆಗಿದೆ ನೀರು ಕುಡಿಬೇಕು ಅಲ್ಲಿಗೆ ಸರಿ ಹೋಗುತ್ತೆ ಅನ್ನೋದಲ್ಲ. ಇದು ನಿಮ್ಮ ಆರೋಗ್ಯವನ್ನು ಕಾಪಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಟು ಯುವರ್ ಲೈಫ್ ಅಂತಲೇ ಹೇಳ್ಬೋದು. ಇದರಲ್ಲಿ ಪೋಷಕಾಂಶವಿದೆ. ಮತ್ತು ದೈಹಿಕ ಕಾರ್ಯಕ್ಷಮತೆಯನ್ನು ಜಾಸ್ತಿ ಮಾಡುತ್ತೆ, ಜೀರ್ಣಕ್ರಿಯೆಯನ್ನು ಸುಲಭ ಮಾಡುತ್ತೆ, ಮತ್ತು ಟಾಕ್ಸಿನ್ಸ್ನ ರಿಮೂವ್ ಮಾಡುತ್ತೆ. ಇದು ಮೆಂಟಲಿ ಮತ್ತು